जन्माला आलेल्या अवघ्या 15 दिवसांच्या निष्पाप चिमुकलीचा केवळ ती एक मुलगी आहे या कारणावरून स्वतःच्या वडिलांनी खून केल्याची हृदयद्रावक घटना समोर आली असून यामुळे परिसरात संताप आणि हळहळ व्यक्त होत आहे. काकती परिसरातील उक्कड गावातील शीला हिच्याशी पोलीस नोकरी मिळेल असं सांगून भीमराय चिप्पाडे याने वर्षभरापूर्वी विवाह केला होता. मात्र वडील झाल्याचा आनंद साजरा करण्याऐवजी मुलगी जन्माला आल्याने चिडून त्याने अवघ्या 15 दिवसांच्या प्रियंका या चिमुकलीला विष देऊन हत्या केली. सध्या आरोपीला अटक करून हिंडलगा कारागृहात पाठवण्यात आले आहे. आई झोपेत असताना 15 दिवसाच्या मुलीला विष देऊन हत्या करणाऱ्या वडिलांना अटक करण्यात आली आहे, अशी माहिती शहर पोलीस आयुक्त भूषण बोरसे यांनी दिली. काकतीजवळ उक्कड गावातील शीला चिप्पाडे यांच्या घरी आरोपी भीमराय विष घेऊन गेला होता. त्यावेळी पाऊस सुरू होता. त्याने 15 दिवसांच्या प्रियंका हिला विष देऊन तेथून पळ काढला. पत्नी शीला चिप्पाडे यांनी दिलेल्या तक्रारीवरून आरोपीला अटक करण्यात आल्याचे त्यांनी सांगितले. ದಿನಾಂಕ 17 ಮಾರ್ಚ್ರಂದು ಒಂದು ಕೊಲೆ ಘಟನೆ ಕಾಕ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಉಕ್ಕಡ್ ಗ್ರಾಮದಲ್ಲಿ ಆಗಿದೆ. ಇದರಲ್ಲಿ ಫಿರ್ಯಾದುದಾರ್ ಶ್ರೀಮತಿ ಶೀಲಾ ಭೀಮರಾಯ್ ಚಿಪ್ಪಾಡಿ ಅಂತ ಇದ್ದಾರೆ. ಈ ಘಟನೆ ಏನಿದೆ ಅಂದರೆ ಅವರಿಗೆ ಒಂದು 15 ದಿನದ ಹೆಣ್ಮಗು ಪ್ರಿಯಾಂಕಾ ಅಂತ ಇದ್ದು, ಆ ಮಗುಗೆ ಅವಳ ಸ್ವಂತ ತಂದೆ ಭೀಮರಾಯ್ ಬನ್ನಪ್ಪ ಚಿಪ್ಪಾಡಿ ಇವನು ಅವ್ರ ಬಾಯಿಯಲ್ಲಿ ಒಂದು ಪಾಯ್ಸನ್ ಹಾಕ್ಕೊಂಡು ಕೊಲೆ ಮಾಡಿದ್ದಾನೆ. ಆ ದಿನ ಈಗ ಜೋರು ಮಳೆ ಇತ್ತು. ಇಲ್ಲಿ ಆ ತಾಯಿ ಮಲಗಿದ್ರು. ಆ ಮಗು ಆ ಪಾಯ್ಸನ್ ಹೋಗಿದ್ಮೇಲೆ ಅಳ್ಳಕ್ಕೆ ಶುರು ಮಾಡಿದ್ದೆ. ಆವಾಗ ಇವನು ಓಡೋಗಿದ್ದಾನೆ. ಅಲ್ಲಿ ತಕ್ಷಣವೇ ಅವರು ನಮ್ಮ ಪಾಯ್ಸನಿಂದ ಮಗುದು ಡೆತ್ ಆಗಿದೆ. ಅದು ಅವರು ನಮಗೆ ಕಂಪ್ಲೇಂಟ್ ನೀಡಿದ ಮೇಲೆ ಕಾಕ್ತಿ ಇನ್ಸ್ಪೆಕ್ಟರ್ ಶ್ರೀ ಸುರೇಶ್ ಸಿಂಗಿ ಮತ್ತು ಅವರ ತಂಡ ಈ ಆರೋಪಿಗೆ ಸಿಕ್ಯೂರ್ ಮಾಡಿದ್ದಾರೆ. ಅವನಿಂದ ಈ ಪಾಯ್ಸನ್ ಅವನು ಎಲ್ಲಿ ಬಿಸಾಕಿಟ್ಟಿದ್ದಾನೆ ಅದು ಕೂಡ ರಿಕವರಿ ಮಾಡಲಾಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆ ಜಾರಿದೆ. ಯಾವ ಕಾರಣಕ್ಕೆ ಅದು ಅವನು ಏನೇನೋ ಹೇಳ್ತಾ ಇದ್ದಾನೆ. ಎಕ್ಸಾಕ್ಟ್ಲಿ ಕ್ಲಿಯರ್ ಗೊತ್ತಾಗ್ತಾ ಇಲ್ಲ ಅವನು. ಈಗ ಅನ್ನೋ ಕಾರಣಕ್ಕಾಗಿ ಅಂದ್ರೆ ಅವರು ಫ್ಯಾಮಿಲಿ ಅವರೆಲ್ಲ ಆರೋಪ ಮಾಡಿದ್ರು. ಹೆಣ್ಮಗು ಗಂಡು ಮಗು ಬೇಕು ನನಗೆ ಅಂತ ಪದೇ ಪದೇ ಹೇಳ್ತಿದ್ದಾನೆ ಸರ್. ಹೆಣ್ಮಗು ಆಗಿದೆ ಅನ್ನೋ ಕಾರಣಕ್ಕಾಗಿ ಆತ ಈ ರೀತಿ ಕೃತ್ಯ ಮಾಡಿದ್ದಾನೆ ಅಂತ. ಹೌದು, ಇದು ನಮ್ಮ ಮನೆಗೆ ಬಾ ಅಂತ, ಮತ್ತು ಆ ಮಗು ಅಲ್ಲೇ ಬಿಟ್ಬಿಡು, ನೀನು ಮನೆಗೆ ಬಾ ಅಂತ. ಸೊ ಆ ಹೆಣ್ಮಗು ಇರಬಹುದು ಅಂತ ನಮ್ಮದು ಪ್ರಿಲಿಮಿನರಿ ಕೇಸ್ ಇದೆ. ಅದು ಈಗ ಎಲ್ಲ ಎವಿಡೆನ್ಸ್ ಏನು ಸಿಗುತ್ತೆ ಅದರ ಆಧಾರದ ಮೇಲೆ ದಟ್ ವಿಲ್ ಬಿ ಡಾಕ್ಯುಮೆಂಟೆಡ್ ಇನ್ ದ ಸ್ಟೇಟ್ಮೆಂಟ್ಸ್. ಅದು ತಾಯಿ ಪಕ್ಕದಲ್ಲಿ ಮಗು ಮಲಗಿದ್ದೆ, ಅಲ್ಲಿ ಬಾಯಿನಲ್ಲಿ ಹಾಕಿದ್ದಾನೆ. ಅದು ಆ ಫೋಮ್ ಪಾಯ್ಸನ್ ಹಾಕಿದ ಮೇಲೆ ಅದು ಫೋಮ್ ಬರುತ್ತೇನ, ಅದು ಬಂದು ಮಗು ಅಳ್ಳಕ್ಕೆ ಶುರು ಮಾಡಿದೆ. ಯಾವುದು ಪಾಯ್ಸನ್ ಅಂತ ಈಗ ರಿಕವರ್ ಮಾಡ್ತಾ ಇದ್ದಾರೆ ನಮ್ಮವರು. ಎಲ್ಲಿ ಬಿಸ್ ಹಾಕಿದ್ದ ಅದು ರಿಕವರ್ ಮಾಡ್ತಾ ಇದ್ದಾರೆ. ಏನು ಕೆಲಸ ಮಾಡ್ತಾರೆ ಅದು ಗೊತ್ತಿಲ್ಲ. या प्रकरणापूर्वी शीला चिप्पाडे यांनी माध्यमांशी बोलताना सांगितले की मुलगी झाली म्हणून माझ्या नवऱ्याने घरी येऊन 15 दिवसाच्या बाळाची हत्या केली. सासरी मला त्रास दिला जायचा. बाळ जन्मल्यानंतर लगेच घरी येण्यासाठी दबाव टाकला जात होता. ಏನಾಗಿತ್ತು ಇವತ್ತು? ಅವತ್ರಿ ನಂಗೆ ಫೋನ್ ಹಚ್ಚಿಂದ್ರಿ ನಾ ಬರೋದಿಲ್ಲ ಅಂದನ್ರಿ. ಅವ ಫೋನ್ ಹಚ್ಚಿರ ಒಟ್ಟ ಇಪ್ಸಿಲ್ರಿ, ಹೇಳ ಬಂದನ್ರಿ ನನಗ್ರಿ. ಸೋಮವಾರ ಎಣ್ಣಿ ಕುಡ್ತೇನೆ ಅಂದನ್ರಿ. ಅವ ಕುಡ್ದಾರೆ ಆಮೇಲೆ ಅಂತ ನಾ ಫೋನ್ ಹಚ್ಚಿರ ಒಟ್ಟ ಇಪ್ಸಿಲ್ರಿ. ಅವ್ರಿ ಅವತ್ ಮಂಗಾರಸ್ರಿ 2 ಗಂಟೆ ತಕ ಹಚ್ಚಿ ನೋಡಿದ್ನಿ, ಒಟ್ಟ ಇಪ್ಸಿಲ್ರಿ, ಹೇಳ ಬಂದನ್ರಿ ನನಗ್ರಿ. ಎಲ್ಲ ಎದಕ್ಕೆ ಎಣ್ಣೆ ಎದಕ್ಕೆ ಕುಡ್ತೇನೆ ನಾ ಹೋದಾಕ್ರಿ ತವ್ರ ಮನಿ ಗಂಡ ಮನಿ ಹೋದಾಕಾಗ್ರಿ. ನಾ ಹಡ್ದಾನ ಒಟ್ಟ ಹೆಣ್ ಹುಟ್ಟತ್ಲೆ ಒಟ್ಟ ಸೇರಿಲ್ರಿ, ಸೇರ್ವಾರ್ರಿ. ಹೆಣ್ಮಗು ಹುಟ್ಟೈತೆ ಅಂತೇಳಿ ಹಿಂಗೆ ಇದು ಮಾಡ್ತಾರೆ. ಹಾ ರೀ, ಗಂಡ್ ಮಗು ಬೇಕನ್ನತ್ತಿದ್ರು. ಗಂಡ ಮಗು ಬೇಕನ್ನತ್ರಿ. ಅವ್ರ ಮಂದಿ ಅವ್ರ ಮನ್ಯಾಗ ಅವ್ವ ಅಪ್ಪ ಅವ್ರ ಎಲ್ಲಾರು ರೀ. ಈಗ 1ನೇ ದಿನ ಹೆಂಗ್ ಬೇಕಾರೆ ಎಲ್ಲಾದ್ರಿ ಯಾವ ಇನ್ನೂ 1 ವರ್ಷ ಆಗಿಲ್ರಿ. ಯಾವ ಊರ್ ಬೇಕಾರೆ ಇದೇ ಊರ್ರಿ. ಅವ್ರದ್ರಿ ಗುರ್ತಾಮಟ್ರಿ. ಏನ್ ಮಾಡ್ತಿದ್ರಿ ಅವ್ರ ಕೆಲಸ? ಅವ್ರ ಏನು ಮಾಡ್ತಾರಕ್ಕಿಲ್ರಿ. ಈಗ ಹೋಗ್ತಿರಿ ಇಲ್ಲೇ ಕೆಲ್ಸಕ್ಕೆ. ಪೊಲೀಸ್ ನೌಕರಿ ಏನ್ ಕೊಟ್ಟಾರಿ, ನಾ ನೌಕರಿ ನಿಂತಿನ್ರಿ. ಅವ್ರ ಪೊಲೀಸ್ ನೌಕರಿ ಐತಂದ್ರನ್ರಿ? ಏನ್ರಿ ಹೇಳ್ ಮಾಡ್ಯಾರಿ. ಪೊಲೀಸ್ ನೌಕರಿ ಐತಂತಂದ್ರ ಹತ್ತೈತಂತ ಹೇಳಿರಿ. ಅವ್ರಿ ಪೊಲೀಸ್ ನೌಕರಿ ಹತ್ತಿಲ್ರಿ, ಇಲ್ಲೇ ಕೆಲ್ಸಕ್ಕೆ ಹೋಗ್ತಾರ್ರಿ. ಈಗ 2-3 ತಿಂಗಳ ಆತ್ರಿ. ಮತ್ತೇನ್ ನಿಮ್ಗೆ ಟಾರ್ಚರ್ ಮಾಡ್ತಿದ್ರನ್ರಿ? ಮಾಡ್ತಿರಿ.
ಏನಂತಿದ್ರಿ? ನಿಗ್ರ ಬರೀ ತವ್ರ ಮನಿ ಕಳ್ಸೋದಿಲ್ಲ, ಹ್ಮ್. ಒಂದ್ ದಿನ ತವ್ರ ಮನಿ ಬಂದಿಲ್ರಿ ನಾವ್ ಮದ್ವೆ ಆದ ಅಂದಾರಿ. ಹ್ಮ್. ಬರೀ 4 ದಿನ ಯಾವ ಒಂದ್ ಗಪ್ಪ ಇರ್ತಾರಿ, ಮರ್ದಿನ ಬರೀ ಯಾವ ಬರ್ತಿ ಯಾವ್ರಿ ಚಾಲು ಕಿಟಿ ಬಾಳ್ ಮಾಡ್ತಿರ್ರಿ. ಈ ಮಗು ಯಾವಾಗ ಇದನ್ ಮಾಡಿದ್ರು ಅವ್ರು? ಒಂದೂರಿಗೆ ಬಂದಾರ 2 ಗಂಟೆಗೆ ಹಾಕಿದಾರ್ರಿ ಅವ್ರಿ. ಏನ್ ತಗೊಂಬಂದಿದ್ರು? ಹತ್ತಿ ಎಣ್ಣಿನ ತಂದಾರ್ರಿ ಅವ್ರಿ. ನಿಮ್ಗೆ ಗೊತ್ತಾಗ್ಲಿಲ್ಲ ನಾ ಆಗ ಮಲ್ಕೊಂಡಿ ಹುಡುಗಿ ಮಲ್ಲಿ ಕುಡ್ಸಿದ್ರಿ, ನಮ್ಮ ಅತ್ತಿ ಆಗ ಆಡ್ಸಿ ಆಗ ಮಲ್ಲಿ ಕುಡ್ಸಿ ಆಗ ಮನ್ಸಿದ್ರಿ ನಮ್ಮ ಅತ್ತಿರಿ. ನಾನು ಆ ಹುಡುಗಿ ಬಾಜು ಆಗ ಮಲ್ಕೊಂಡಿನ್ರಿ. ಅದ್ರಾಗ ನಾವು ಹೇಳಕ್ಕೆ ದುಸ್ಸ ಫೋನ್ ಹಚ್ತಾರೆ, ಅವತ್ ಫೋನೇ ಎಬ್ಸಿರ್ಲಿ ನನ್ರಿ. ಹಾಕಿ ಹೋಗ್ಬಿಟ್ರನ್ರಿ ಊರಿಗೆ? ಹಾಕಿದಾರ್ರಿ ಒಂದಿಟ. ಅದ್ರಾಗ ನನ್ ಎಬ್ಸಿರನ್ರಿ, ಅವರೇ ಎಬ್ಸ್ಯಾರ್ರಿ ನನ್ರಿ. ಹುಡುಗಿ ಬಾಯನ ಹಾಕ್ಯಾರಿ ನಂಗ್ ಹಾಕಿದಾಗ ನನ್ಗೆ ಎಬ್ಸ್ಯಾರ. ಅದ್ರಾಗ ಹುಡುಗಿ ಬಾಯನ ಉಣ್ಯಾಂದ ಮತ್ ಬಾಯನ ಬುರ್ಗ ಬಂದೈತ್ರಿ. ಬುರ್ಗ ಬಂದಿದ್ದಕ್ರಿ ಅದ್ರಾಗ ನಮ್ಮ ಅತ್ತಿನ ಅತ್ತಿ ನಾ ಹುಡುಗಿ ಬಾಯಂದ ಬುರ್ಗ ಬರಾಯ್ದಂತ ಚೀರ್ದನ್ರಿ. ಅದ್ರಾಗನ್ರಿ ನಮ್ಮ ಅತ್ತಿ ಓಡ್ ಬಂದ್ ಹುಡುಗಿನ ತಗೊಂಡಾರ ಅದ್ರಾಗ್ರಿ. 15 ದಿವ್ಸ ಆಗಿತ್ರಿ. ಬರೀ ಮಂಗಾಳಕ್ 15 ದಿವ್ಸ ಆಗಿತ್ರಿ. ಶೀಲಾರಿ. केम्पन्ना निंगण्णा पाटील यांनी सांगितले की मुलगी झाली म्हणून भीमरायने 15 दिवसाच्या बाळाची हत्या केली. मुलगी नको होती तर आम्हाला दिली असती. आरोपीला जन्मठेपेची शिक्षा झाली पाहिजे. ಅವ್ರ ಇಲ್ಲಿ ನಾನು ಡೆಲಿವರಿ ಕರ್ಕೊಂಡ್ ಬಂದ್ರಿ, ಒಟ್ಟ ಕಳ್ಸಾಕ ಲಾಸ್ಟ್ ಡೆಲಿವರಿ ಟೈಮ್ಕ ಕರ್ಕೊಂಡ್ ಬಂದೇನ್ರಿ. ನಾ ಕರ್ಕೊಂಡ್ ಬಂದ್ರಿ, ಇಲ್ಲಿ ಬಂದ್ 3 ದಿವ್ಸನಾಗ ಮತ್ತ ಕರೆಕ್ಟ್ ಹುಣ್ಣಿಮೆ ದಿವ್ಸ ಕರಿಯಾಕ ಬಂದಾರ ಅತ್ತಿ ಮಾವ. ನಾನ್ ಡೆಲಿವರಿ ಮಾಡಿ ಕಳಿಸ್ತಾರ, ನಾವ್ ಮಾಡ್ತೇವ ಅಲ್ಲೇ ಅಂದ್ರೆ ಇವ್ರಿಗೆ ಹೆಣ್ ಮಗು ಅಂತ ಚೆಕ್ ಮಾಡಿರಿ. ಆಮೇಲೆ ಫಸ್ಟ್ ಅದ್ರಾಗ ಹುಡುಗಿನ ಕೊಲ್ಲೋ ಸಂಬಂಧಾಗ ಕಳ್ಸಿಕೊಡಂತಾರ. ನಾ ಕಳ್ಸೋದಿಲ್ರಿ. ಕಳ್ಸೋದನ್ನ ಏನ್ ಮಾಡಿ ದವಾಖಾನೆಗೆ ನಾನು ಇಲ್ಲಿಂದ 7 ಗಂಟೆಗೆ ಗಿರ್ಯಾನಿ ಮುಗಿದ ಬಳಿಕ ಹೋಯ್ದಿನಿ. ಅವ್ರನ್ನು ಕಾರ್ ಗಾಡಿಯಾಗ ಕರ್ಕೊಂಡ್ ಹೋಗಿದ್ನ ಇಲ್ಲಿ ಇದಕ್ಕ ಸುಖಾರ್ ದವಾಖಾನೆಗೆ ಕರ್ಕೊಂಡ್ ಹೋದ ಬಳಿಕ ಡೆಲಿವರಿ ಆತ್ರಿ. ನೀವ್ ಹೋಗ್ರಲ್ಲ, ನೀವ್ ಇಳ್ಸಿದ್ರಿ, ನೀವ್ ಹೋಗ್ರಿ ಅನ್ನಕದ್ರ. ನಾ ಹೋಗೋದಿಲ್ಲ, ಡೆಲಿವರಿ ಆಗ್ಸವ ನಾ ಹೋಗೋದಿಲ್ಲ. ಡೆಲಿವರಿ ಆತ್ರಿ. ಅವ ಹುಡುಗಿ ಈಕೆ ಮಾವ ಏನಂದ, ಇದು ಗಂಡ ಹುಡುಗನಿಗೈತೆ ಆವಾಜ್ ಕೇಳತೈತ್ಲಪ್ಪ ಅವನಿ ಅಂದ. ಯಾವ್ದಾರ ಇರ್ವಾತ ಇನ್ನ ನಾವ್ಗೇನ್ ಹೇಳುದಿಲ್ಲ. ಹಿಂಗ ಟೀಚರ್ಗಳು ಬಂದ ಇದು ಹೆಣ್ ಮಗು ಅಂದ ಬಳಿಕ ಅವ್ನ ಮಾರಿ ಸಣ್ಣ ಕಡಿಕೆ ಎದ್ದು ಹೋದ. ಮತ್ತ ಅವ್ರ ಹತ್ತದು ಕಿರಿಕಿರಿ ಐತಾರ. ಹೆಣ್ಣು ಮಗುನ ಮತ್ತೆ ನಾನ ಕರ್ಕೊಂಡ್ ಹೋಗ್ತಾನ ತಗೊಂಡ್ ನಾ ಕಳ್ಸೋದಿಲ್ಲ. 3 ತಿಂಗಳಿಗೆ ಹೋಗ್ರಿ. ಇನ್ನು 3 ತಿಂಗಳಿಗೂ ಇಲ್ಲ ನಮ್ಗೆ ಕಳ್ಸಕ್ ಕೊಡ್ರಿ ಅಂತಾರ. ನಾ ಲಾಸ್ಟ್ ಏನ್ ಮಾಡ್ರಿ, ದವಾಖಾನೆಯಿಂದ ಬಿಟ್ಟ ದವಾಖಾನೆ ಬಿಲ್ಲು ತುಂಬಿದಿಲ್ಲ ಏನೂ ಇಲ್ಲ. ನಾ 8 ಗಂಟೆಗೆ ಹೋಗಿ ಕರ್ಕೊಂಡ್ ಬಂದ. ಕರ್ಕೊಂಡ್ ಹೋಗಿ ನಾವ ಕರ್ಕೊಂಡ್ ಹೋಗ್ತವಲ್ಲ ಅಂದ್ರೆ ಇವ್ರು ಹುಡುಗಿನ ಕೊಲ್ಲಾರ ಇದ್ರಿ. ಮಣ್ಣಿ ನಾನು ಬೆಳಗಾವ್ ಹೋಗಿನಿ. ಇಲ್ಲಿ ಬಂದ ನಮ್ಮ ತಂಗಿ ಫೋನ್ ಹಚ್ಚಲ್. ತಂಗಿ ಫೋನ್ ಹಚ್ಚಳು. ಅವ ನೀವು ಇವು ಇದ್ರಿ ಇವು ಹತ್ತಿ ನೀವು ವಾಸ ಬಿಡದೈತಿ ನೋಡಿ ಏನನ್ನ ಕೊಡ್ಕನ ಅವ್ ಜಿಗದ ಹಣೋನಾರ. ಅವ್ ಹತ್ತಿನಿ ಹಾಕದಕ್ಕೆ ನಿಲ್ಬೇಕ್ರಲ್ಲ ಮಗು. ಮತ್ ಅಟ್ರದಾಗ ಬಾಯಿಲೆ ಬುರುಗ ನಾನು ಬಂದ್ರಿ. ಬಾಯಿಲೆ ಬುರುಗ ಯಾಕ ಎತ್ತರದನ್ನು ಕೊಡ್ಕನ ನಾನೇ ಬಂದ್ ಎತ್ಕೊಂಡಿ. ಹುಡುಗಿ ನನ್ನ ನೋಡಾಕತ್ತ 10 ನಿಮಿಷನಾಗ ತಂಡ ಆದ ಹುಡುಗಿ ತಿರ್ಕೋತಾರೆ. ಅವ್ ನಡುವೆ ಏನಾಗಿತ್ಲ ನಮ್ಮ ಪಣಿ ಅವಂಗೂ ಫೋನ್ ಹಚ್ಚಿನ ಹಿಂಗಾಗೈತಿ ಹುಡುಗಿ ಡೆತ್ ಆಗೈತಿ ಹತ್ತಿನಿ ಹಾಕಿದ ನಂಗೆ. ನೀವು ಅಲ್ಲೇ ಇಟ್ಕೋರಿ ಅಂದ. ಇಲ್ಲೇ ಇಟ್ಕೊಂಡ್ರ ನಮ್ಮ ಮನಿ ಮುರಿ ಯಾರಲ್ಲ ಅವ್ರ. ನಾ ಏನ್ ಮಾಡ್ದಿಲ್ಲ, ಶಿವಲ್ಕ್ ಹೋಯ್ತಿನ್ರಿ. ಶಿವಲ್ಕ್ ಹೋದಾಗ ಹಿಂದ್ ಮಾಡಿ ಎಲ್ಲಾರಿಗೂ ಬರ್ತವ ಫೋನ್. ಎಲ್ಲಾರ್ದು ಸ್ವಿಚ್ ಆಫ್ ಆತ, ಒಟ್ಟ ಬರ್ದಲ್ರಿ. ಯಾರು ಬಂದಿಲ್ರಿ. ಇಲ್ಲಿ ನಾವು ಹೇಳ್ರು ಊರ್ ಗೌಡ್ಗೂ ಹೇಳ್ರಿ, ಅವ್ರಿಗೂ ಹೇಳಿ ನಡಿ ಅದಾವ್ಗೂ ಹೇಳ್ರಿ. ಅವ್ರ ಫೋನ್ ರಿಸೀವ್ ಮಾಡೋದಿಲ್ಲ, ಅವ್ರ ಮಣ್ಣು ಕೊಡಾಕು ಬರೋದಿಲ್ಲ. ತಂದ ನಾನ ಮಣ್ಣು ಮಾಡಿದೇನ್ರಿ. ಗಂಡ ಮಗು ಬೇಕಾಗೈತಿ. ಒಟ್ಟು ಹೆಣ್ಣು ಮಗು ಅಂದ್ರನ ಬ್ಯಾಡಾಗೈತಿ. ಹೆಣ್ಣು ಮಗು ಬ್ಯಾಡ ನಾವ್ ಇಟ್ಕೋತದಿಲ್ಲ, ನಾವ್ ಸಾಕ್ತದ್ರಲ್ಲ, ನಾವ ಸಾಕ್ತದ್ರಲ್ಲ. ಅವ್ನ್ ಬ್ಯಾಡಾಗಿದಾರ ಏನ್ 3 ತಿನ್ ಸುಮಾರು ಐತೈತಿ ಅಂತ ಕೇಳ್ರಿ. 3 ತು ಸುಮಾರು ಇಲ್ಲ ಅಂದ. ಮತ್ ನಾನು ತಕೊಂಡ್ ಬಂದೇನ್ 3 ಸುಮಾರು ಇಲ್ರಿ. ನನ್ನ ತಿಳಿಯೈತ್ರಿ 3 ತ್ರಿ. ಅವ್ರಿಗೆ ಹೇಳಿಲ್ಲ. ಶಿಕ್ಷೆ ಆಗ್ಬೇಕ್ರಿ, ಒಟ್ಟ ಜಮಾವಧಿ ಶಿಕ್ಷೆ ಆಗ್ಬೇಕ್ರಿ. ಅವ 14 ತಿಂಗಳ ಹುಡುಗಿನ ಕೊಂದಾನಂದ್ರ ಹೊಟ್ಟಾಗಿದ್ದಂಗ ಕೊಂದಂಗ್ರಲ್ಲ. ಅವ್ರ ಅವಾಗ ಅವ್ರ ಅಪ್ಪನೂ ಒಂದಿಟ್ಟು ಪನಿಷ್ಮೆಂಟ್ ಆಗಬೇಕ್ರಿ ಅವ್ರಿಗೂ. ಕೆಂಪಣ್ಣ ನಿಂಗಪ್ಪ पाटील ना हुडगी दोड्डप्पा. मारुती पाटील यांनी सांगितले की आरोपी विषाची बाटली घेऊन आला आणि उक्कड येथील घरी असलेल्या बाळाला विष देऊन फरार झाला. ನಿಂತಿದ್ರಿ ನಾ ಏನ್ ಕೇಳಿ ಹಟ್ಟಿನ ವಾಸ ಐತಿ ಅನ್ನಿ. ಹಟ್ಟಿನ ವಾಸ ಬಿಡೋದವ ಏನಂದ್ರಿ ಅಲ್ಲಿ ಹೊರಗೆ ಬಂದ್ರವ್. ಹೊರಗೆ ಬಂದ ಏನ್ ಕೈ ತಕೊಂಡ್ ಜಿಗದ್ರವ್. ಜಿಗಿ ಕೊಡ್ದ ನಾ ಮನಿ ಹೋದಿನ್ರಿ. ಮನಿ ಬರ್ಬೋದ ಇರಾಕಲ್ರಿ. ಅತ ಹುಡುಗಿ ಜೋರ್ ಆಗಿತ್ರಿ. ಅದು ಹಾಗೇನ ಬಾಯಿಂದ ವಾಂತಿ ಮತ್ತ ನೋರಿ ಬರಾಕತ್ತಿರ. ಅದ್ ನೋಡಕಲ್ರಿ ನಾನು. ಅವ್ ಹಿಂಬಲ್ ತಗೊಂಡಿದ್ರಿ ವಾಸ ಬಿಡ ಐತ್ರ. ವಾಸನ ಮ್ಯಾಲ್ ಬಿದ್ದೈತಿ ಆಮೇಲೆ ಅಂತ ಕೇಳ್ರಿ. ಮನ್ಯಾಗಿಲ್ಲ ಏನಿಲ್ಲ ಈ ಮನ್ಯಾಗ ಅಂದ್ರು. ಅಟ್ವರ್ದ ಒಂದ್ ಜಿಗದ್ ಹೋಗಿ ಬಿಡ್ತಾರ. ಇಲ್ಲ ಹೋಗಿದ್ರು. ಒಂದ್ 5-10 ನಿಮಿಷ ಇದ್ರು.
ಅಷ್ಟ ಯಾರಿಗೆ ಭೇಟಿ ಆಗಿಲ್ಲ ಬರೀ ಹಾಕಿದವನು ಹೋಗ್ಬಿಟ್ಟ. ಹಾ ಹೋಗ್ಬಿಟ್ಟನ್ರಿ ನೋಡಾಕ್ ಬಂದಿದ್ರು ಡೈಲಿ ಬರುತ್ತೆ ಒಂದ್ ದಿವಸ ತೆಪ್ಸಿಲ್ರಿ ಅವ ಅಂದ್ರೆ ದಿವಸ ಹಾಕಾಕ ಬರ್ತದ್ರಿ ಅವ ಡೈಲಿ ಹಾಕಾಕ ಬರ್ತದವ ಅನ್ಮೇಲೆ ಯಾರು ಇಲ್ದಾಕ ಹಾಕ್ಬಿಟ್ಟನ್ರಿ ಅವ. ಎಲ್ಲಾನು ಬಂದಿದ್ದ. ಅವ ಹೆಣ್ಣು ಹುಟ್ಟೋದಿಲ್ಲನ್ರಿ ಆ ಹುಡುಗಿ ಡೈಲಿ ಕಿರಿಕಿರಿ ಮಾಡ್ತದ್ರಿ ಅವ್ ನೀ ಬಾಲ ಮನಿ ಅಂತೇಳಿ ಆ ಹುಡುಗಿ ಇಲ್ಲ ಹೇಳ್ತಾರ ನಾ 3 ತಿಂಗಳು ಆದ ನಂತರ ಬರ್ತಾನೋ ಅಂತ ಹೇಳ್ತಾರ ಅವ್ ಕೇಳದಲ್ರಿ ಹಿಂಗಾಗಿ ಅವ ಎಣ್ಣೆ ಹಾಕ್ಬಿಟ್ರ ಹಾ 15 ದಿವಸ ಆತ್ರಿ ಹುಡುಗಿ ಹಾ ಹುಡುಗಿ ಮಲ್ಕೊಂಡೈತ್ರಿ ಅದು ಮಾರುತಿ पाटील. एकीकडे सुखी संसार आणि गोंडस मुलीसोबत आयुष्य जगायचं असताना भीमरायने स्वतःच्या 15 दिवसांच्या मुलीचा खून करून तुरुंगवास ओढवून घेतला. तर दुसरीकडे लेकरू गमावलेली आई आपल्या माहेरी बसलेली असून पतीच्या या अमानुष कृत्यामुळे तिच्यावर दुःखाचा डोंगर कोसळलाय. राजशेखर हिरेमठ, KMM मराठी, बेळगाव. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.